ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ಒಂದಿನ ಸಿದ್ದು ಕಲ್ಯಾಣಿ ನಿಶ್ಚಿತಾರ್ಥ ಆದ್ಮೇಲೆ ಅವನು ಮುಚ್ಚಿಡೋಕಾಗ್ದೆ ಅಳ್ತಾ ನನ್ನ ಹತ್ರ ಹೇಳ್ದ, ಸಂಪದ ಹೋಟೆಲ್ ಬೆಳಿತಿರೋ ಮಗು ನನ್ ಮಗು ಅಮ್ಮ ಅಂತ. ಅಷ್ಟು ಪ್ರೀತಿ ಇಲ್ಲ ಅಂದಿದ್ರೆ ಮಗು ಹುಟ್ಟಿದಾಗೆ ಅದನ್ ಬಿಟ್ಟು ನನ್ ಮಗನ್ ಜೊತೆ ಯಾಕೆ ಹೋಗ್ತಾ ಇದ್ಲು ಹೇಳು? ನಾಳೆ ರಿಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಇವಾಗಿಂದಾನೇ ಇವನ್ ಮೇಲಿರೋ ಪ್ರೀತಿನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಶೌರ್ಯ. ಇಲ್ಲ ಅಂದ್ರೆ ಆಮೇಲೆ ನೀನೇ ದುಃಖ ಪಡ್ಬೇಕಾಗತ್ತೆ. ಇವನು ಸಿದ್ದು ಮಗು ಅಂತ ಗೊತ್ತಾದ್ರೆ ಅಲ್ಲಿಂದಲ್ಲೇ ಬಿಟ್ಟು ಬರೋದಕ್ಕೆ. ಮೋಕ್ಷ, ಏನೋ ಇದು, ನಮಗೆ ಯಾಕೋ ಹೀಗಾಗ್ತಾ ಇದೆ. ನಿಮ್ಮಮ್ಮ ನಮ್ಮಿಂದ ದೂರ ಹೊರಟೋದ್ರು ಕೂಡ ನಿನಗೆ ನಾನಿದ್ದೀನಿ, ನನಗೆ ನೀನಿದೆಯಾ ಅನ್ಕೊಂಡಿದ್ದೆ. ಆದ್ರೆ ನೀನ್ ನನ್ನ ರಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಕಣೋ. ನನ್ನ ಮನಸ್ಸು ಹೇಳ್ತಾ ಇದೆ ನೀನು ನನ್ನ ಮಗನೇ ಅಂತ. ಆದ್ರೆ ನಡೆದಿದ್ದು ನೆನಪಿಗೆ ಬಂದ್ರೆ ನಮ್ಮಮ್ಮನ ಮಾತುಗಳು, ಸಿದ್ದು ಅಮ್ಮನ ಮಾತುಗಳು ಕೇಳದ್ಮೇಲೆ ನನಗೇನು ಅರ್ಥನೇ ಆಗ್ತಿಲ್ಲ. ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸತ್ಯ ಏನು ಅಂತ ತಿಳ್ಕೋಬೇಕು ಅಂತಿದ್ದೀನಿ. ಇವತ್ತು ನಮ್ಮಿಬ್ಬರ ಮಧ್ಯೆ ಇರೋ ಬಂಧ ಏನು ಅಂತ ಗೊತ್ತಾಗತ್ತೆ. ನೀನು ನನಗ್ ದೂರ ಹಾಕ್ತೀಯೋ ಅಥವಾ ನನ್ನ ಜೊತೆ ಇರ್ತೀಯೋ ಇವತ್ತೇ ಗೊತ್ತಾಗ್ಬಿಡತ್ತೆ. ಸಿದ್ದು, ಕಲ್ಯಾಣಿ ಮಾತು ಕೇಳ್ತಿದ್ರೆ ಅಲ್ಲಿ ಸಿಚುವೇಶನ್ ತುಂಬಾ ಬ್ಯಾಡ್ ಆಗಿದೆ ಅನ್ನಿಸ್ತಿದೆ. ಅಲ್ಲಿ ಸಿಚುವೇಶನ್ ಬ್ಯಾಡ್ ಆಗಿದ್ರು ನಮಗೆ ಮಾತ್ರ ಒಳ್ಳೇದೇ ಆಗುತ್ತೆ. ಏನ್ ಸಿದ್ದು ನೀನು ಹೇಳ್ತಿರೋದು? ಹೌದು ಸ್ಯಾಮ್, ಶೌರ್ಯಾಗ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಈಗಲೇ ಎಲ್ಲ ಗೊತ್ತಾಗೋದು. ಶೌರ್ಯ ಮನ್ಸಲ್ಲಿ ತನ್ನ ಮಗು ಅಲ್ಲ ಅನ್ನೋ ಅನುಮಾನ ಇದ್ರೆ, ಅದು ಹೆಚ್ಚಾದರೆ ಮಗು ನಮಗೆ ಒಪ್ಪಿಸ್ತಾನೆ. ನನ್ನಿಂದ ನನ್ನ ಮಗು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಷ್ಟಪಡ್ತಿದ್ದಾನೆ ಅನ್ನಿಸ್ತಿದೆ ಸಿದ್ದು. ಪಾಪ ನನ್ನ ಕಂದ. ನನ್ನ ಮೇಲಿರೋ ಕೋಪಕ್ಕೆ ಅಲ್ಲಿ ಯಾರು ನನ್ನ ಕಂದನ ಬಗ್ಗೆ ಯೋಚನೆ ಮಾಡಲ್ಲ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಕಂದ, ನಾನು ಬರ್ತಿದ್ದೀನಿ. ರಿಪೋರ್ಟಲ್ಲಿ ಏನೇ ಬಂದ್ರೂ ನಾನು ನಿನ್ನ ದೂರ ಮಾಡ್ಕೊಳ್ಳಲ್ಲ. ಇವತ್ತು DNA ರಿಪೋರ್ಟಲ್ಲಿ ಅವನು ಸಿದ್ದು ಮಗ ಅಂತ ಗೊತ್ತಾಗಬೇಕು. ಆ ಮಗುನ ಅಲ್ಲೇ ಬಿಟ್ಟು ಶೌರ್ಯನೊಬ್ಬನ್ನೇ ಕರ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಸರ್, ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ. ಓಕೆ.
ಗುಡ್ ಮಾರ್ನಿಂಗ್ ಶೌರ್ಯ. ಗುಡ್ ಮಾರ್ನಿಂಗ್ ಡಾಕ್ಟರ್. ಓಕೆ ಶೌರ್ಯ, 15 ಮಿನಿಟ್ಸ್ ವೆಯ್ಟ್ ಮಾಡಿ. ಪ್ರಾಸೆಸ್ ಎಲ್ಲ ಮುಗಿದ್ಮೇಲೆ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಬೇಗ ಹೋಗೋ. ಅತಿ ವೇಗ ಅಪಾಯ ಅಂತ ಅಮ್ಮೋರು ಹೇಳ್ತಾ ಇರ್ತಾರಮ್ಮ. ನಿಧಾನನೇ ಪ್ರಧಾನ. ಹೌದು, ಅವ್ರಿಗೆ ವಯಸ್ಸಾಗಿದೆ, ಅಂಥ ಮಾತುಗಳನ್ನೇ ಹೇಳೋದು. ಈ ಕಾಲದಲ್ಲಿ ನಿಧಾನವೇ ಪ್ರಧಾನ ಅಲ್ಲ ಕಲ್ತ್ಕೋಬೇಕಾಗಿರೋದು. ಆಲಸ್ಯ ಮಾಡಿದ್ರೆ ಅಮೃತ ಕೂಡ ವಿಷ ಆಗತ್ತೆ ಅಂತ ಕಲ್ತ್ಕೋಬೇಕು. ಆ ಕಲ್ಯಾಣಿನ ತಡೆದ್ರು ಹಾಸ್ಪಿಟಲ್ಗೆ ಹೊಟ್ಟೋದ್ಲು. ಅವಳಿಗಿಂತ ಮುಂಚೆ ನಾವಲ್ಲಿ ಹೋಗಿ ತಲುಪಬೇಕು. ಒಳ್ಳೇದನ್ನ ಮಾಡೋದಕ್ಕೆ ಕಲ್ಯಾಣಿ ಅಮ್ಮೋರು ಹೋಗ್ತಾ ಇದ್ದಾರೆ. ಇವ್ರು ಮಾಡೋ ಪಾಪ ನನಗೂ ಬರಲಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ನಿಮಿಷ ಕಾರ್ ನಿಲ್ಸಿ. ಆಂಜನೇಯ ಸ್ವಾಮಿ, ಆಫೀಸರ್ ಮಗು DNA ರಿಪೋರ್ಟ್ನ ತಗೋಬೇಕು ಅಂತ ಮಗುನ ಕರ್ಕೊಂಡು ಹೋಗಿದ್ದಾರೆ. ರಿಪೋರ್ಟ್ ಸಿಗದೆ ಇರೋ ಹಾಗೆ ನೋಡ್ಕೋ. ಅಮ್ಮೋರೆ, ಕಲ್ಯಾಣಿ ಅಮ್ಮೋರು ದೇವ್ರಿಗೆ ನಮಸ್ಕಾರ ಮಾಡ್ತಿದಾರಮ್ಮ. ಅವಳು ಮುಕ್ಕೋಟಿ ದೇವ್ರುಗಳಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ರು ಯಾವ ದೇವ್ರು DNA ರಿಪೋರ್ಟ್ನ ಬದಲಾಯಿಸಕ್ಕಾಗಲ್ಲ ಕಣೋ. ಕಲ್ಯಾಣಿ ಅಮ್ಮೋರ್ನ ಫಾಲೋ ಮಾಡ್ಲಾ? ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಶೌರ್ಯನ ಹತ್ರ ಹೋಗ್ಲಿ ಬಿಡು. ಹಾಸ್ಪಿಟಲ್ನಲ್ಲಿ ಅವನು ಶೌರ್ಯನ್ ಮಗ ಅಲ್ಲ ಅನ್ನೋ ನ್ಯೂಸ್ ಅನ್ನ ಕೇಳ್ಬೇಕು ಅವಳು. ನಡಿ. ಅವತ್ತು ರಾಮ ಸೇತುವೆನ ಕಟ್ಟಿ ಸೀತಾಮಾತೆ ಶ್ರೀರಾಮನ ಒಂದು ಮಾಡ್ದೆ. ಅದೇ ತರ ಇವತ್ತು ಆಫೀಸರ್ನ ಮಗುನ ಒಂದು ಮಾಡು. ಆಫೀಸರ್ ಮಗು ಮೇಲೆ ಮನ್ಸಲ್ಲಿ ಬೆಳೆಸ್ಕೊಂಡಿರೋ ಪ್ರೀತಿನ ಅವ್ರಿಗೆ ಅರ್ಥ ಆಗೋ ಹಾಗೆ ಮಾಡು. ಕಂದ ದೂರ ಆದ್ರೆ ನಾನು ಬದುಕಿರೋದಿಲ್ಲ. ನನಗೋಸ್ಕರ ನೀನು ಇದೊಂದು ಸಹಾಯ ಮಾಡು. ನನ್ನ ಕೈ ಬಿಡದೆ ಜೊತೆಲಿರ್ತೀಯ ಅನ್ನೋ ನಂಬಿಕೆ ಮೇಲೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ನಾನು ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀನಿ. ಓಕೆ ಸರ್? ನೋಡಿ, ಶೌರ್ಯ ಅವ್ರ ಮಗುದು DNA ರಿಪೋರ್ಟ್ಸ್ ತಗೊಂಡು ಬನ್ನಿ. ನಾನು ಅರ್ಜೆಂಟಾಗಿ ಮುಂಬೈಗೆ ಆಪರೇಷನ್ಗೆ ಹೋಗಬೇಕು. ಆಯ್ತು ಸರ್. ಕ್ವಿಕ್. ಅಯ್ಯೋ ಇಲ್ಲ ಕಂದ, ಯಾಕೋ ಬಂಗಾರ, ಏನಾಯ್ತು? ಮಗುಗ್ ಹಶ್ವಾಗಿದೆ ಅನ್ಸುತ್ತೆ. ಅವ್ರಮ್ಮ ಇಲ್ವಾ?
ಮಗುಗ್ ಹಾಲು ಕುಡಿಸಿ, ಹಶ್ವಾಗಿದೆ ಅನ್ಸುತ್ತೆ. ಸರಿನಮ್ಮ. DNA ರಿಪೋರ್ಟ್ ಸರ್. ಶೌರ್ಯ ಅವ್ರನ್ನ ಕರೀರಿ. ಆಯ್ತು ಸರ್. ಎಲ್ಲಿ ಹೋದ್ರು ಇವರು? ಸರ್, ಶೌರ್ಯ ಅವರು ಹೊರಗಡೆ ಇಲ್ಲ ಸರ್. ಹೌದಾ? ಸರಿ, ಒಂದು ಕೆಲಸ ಮಾಡು. ಶೌರ್ಯ ಅವ್ರು ಬಂದ ತಕ್ಷಣ ಈ ರಿಪೋರ್ಟ್ನ ಅವ್ರು ಕೊಡು. ನನಗೆ ಫ್ಲೈಟಿಗೆ ಲೇಟ್ ಆಗ್ತಿದೆ, ಹುಷಾರು. ಆಯ್ತು ಸರ್. ಶೌರ್ಯ, ಏನು ಇದು? ಆರಾಮಾಗಿ ಕೂತ್ಕೊಂಡು ಹಾಲು ಕುಡಿಸ್ತಾ ಇದ್ಯಾ? ಏನಾಯ್ತು? ತುಂಬಾ ಹಸುವಾಗಿದೆ ಅನ್ಸುತ್ತಮ್ಮ. ಅಳ್ತಿದ್ದ, ಅದಕ್ಕೆ ಹಾಲು ಕುಡಿಸ್ತಾ ಇದ್ದೀನಿ. ನಾನ್ ಕೇಳ್ತಿರೋದು ಅದಲ್ಲ ಶೌರ್ಯ. ಇವನ್ DNA ರಿಪೋರ್ಟ್ ಬಂತಾ? ಇವನ್ ಯಾರ ಮಗ ಅಂತ ಗೊತ್ತಾಯ್ತೇನೋ? ಇನ್ನೂ ಬಂದಿಲ್ಲಮ್ಮ. ಇನ್ನೊಂದು 5 ನಿಮಿಷದಲ್ಲಿ ಕೊಡ್ತಾರೆ. ನಾವು ಪದೇ ಪದೇ ಕೇಳ್ತಿರ್ಬೇಕು ಶೌರ್ಯ. ಇಲ್ಲ ಅಂದ್ರೆ ಹಾಸ್ಪಿಟಲ್ನವರು ಲೇಟ್ ಮಾಡ್ತಾರೆ. ಬೇಗ ಹೋಗಿ ರಿಪೋರ್ಟ್ ಕೇಳು. ನಿನ್ನ ಮಗ ಅಲ್ಲ ಅಂತ ಗೊತ್ತಾದ್ರೆ ಅನಾಥಾಶ್ರಮ ಬೇರೆ ಹುಡುಕ್ಬೇಕಲ್ವಾ? ಏನು ಯೋಚಿಸ್ತಿದ್ಯಾ? ಹೋಗು. ಸರಿನಮ್ಮ, ನಾನು ಹೋಗಿ ರಿಪೋರ್ಟ್ಸ್ ತಗೊಂಡ್ ಬರ್ತೀನಿ. ನಿನ್ ಮಗುನ ಎತ್ಕೋ. ಹೋಗೋ. ನಿನ್ನ ಮಗ ಅಂತ ಗೊತ್ತಾಗೋ ತನಕ ನಾನು ಎತ್ಕೊಳ್ಳಲ್ಲ. ನನಗೆ ಕೊಡಿ ಆಫೀಸರ್, ನಾನು ಎತ್ಕೋತೀನಿ. ಆಫೀಸರ್, ಅಮ್ಮ ಜಗನ್ಮಾತೆ, ಮನೆಯಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಹೊಸ ಸಮಸ್ಯೆಗಳು ಹುಟ್ಕೊಳ್ತಿದೆ. ಯಾರಿಗೂ ಮನಶಾಂತಿ ಇಲ್ದಿರೋ ಹಾಗಾಗಿದೆ. ಕಲ್ಯಾಣಿ ಶೌರ್ಯ ಮಗುಗೆ ತುಂಬಾ ಹತ್ರ ಆಗಿದ್ದಾಳೆ. ಹೆತ್ತ ತಾಯಿ ಸಂಪದ ಅನ್ನೋ ವಿಷಯನ ಮರ್ತೋಗಿ ತನ್ನ ಮಗುನೇ ಅನ್ನೋ ಹಾಗೆ ಪ್ರೀತಿಸ್ತಿದ್ದಾಳೆ. ಶೌರ್ಯ ಎಷ್ಟೇ ದ್ವೇಷಿಸಿದ್ರೂ ಅವನನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ತನ್ನ ಅರ್ಥ ಮಾಡ್ಕೋತಾನೇನು ಅಂತ ಆಸೆಯಿಂದ ಕಾಯ್ತಿದ್ದಾಳೆ. ಇಂಥ ಪರಿಸ್ಥಿತಿಲಿ ಈ ಮಗು ಶೌರ್ಯನ್ ಮಗು ಅಲ್ಲ, ಸಿದ್ದು ಮಗು ಅಂತ ಆ ಮೀನಾಕ್ಷಮ್ಮ ಮಾಡಿರೋ ಆರೋಪದಿಂದ ಎಲ್ರ ಮನಸ್ಸು ಒಡೆದೋಯ್ತು. ಶೌರ್ಯ ಕೂಡ ಅದೇ ನಿಜ ಅನ್ಕೊಂಡು ಮಗು ತನ್ನ ಮಗುನೋ ಅಲ್ವೋ ಅನ್ಕೊಂಡು ಪರೀಕ್ಷೆ ಮಾಡಿಸ್ದ. ಬೆಳಿಗ್ಗೆ ಮಗು ಜೊತೆ ಹೋಗಿರೋನು ಮತ್ತೆ ಮಗು ಜೊತೆ ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಆಗ್ತಿದೆ ಅಮ್ಮ. ಮಗು ಶೌರ್ಯಿಂದೆ ಅನ್ನೋ ಥರ ನಿಜ ಆಗೋ ಹಾಗೆ ಮಾಡಮ್ಮ. ಮಗು ಶೌರ್ಯನ್ ಮಗು ಅಲ್ಲ ಅಂತ ಗೊತ್ತಾದ್ರೆ ಶೌರ್ಯ ತಡ್ಕೊಳ್ಳೋದಿಲ್ಲ. ಸಂಪದ ದೂರ ಆದ್ರೂ ಮಗುನ ನೋಡ್ತಾ ಆ ನೋವನ್ನ ಮರ್ತೋಗ್ತಿದ್ದಾನಮ್ಮ. ಶೌರ್ಯ ಕಲ್ಯಾಣಿನ ಹತ್ರ ಮಾಡೋದು ಶೌರ್ಯ ಮಗುನೇ ಅಂತ ನಂಬ್ತಿದ್ದೀನಿ. ನಮ್ಮ ನಂಬಿಕೆನ ದೂರ ಮಾಡ್ಬೇಡ ತಾಯಿ.
ಅಮ್ಮನವ್ರಿಗೆ ಮಾಡ್ತಿರೋ ಆರತಿ ಹೀಗೆ ಆರೋಯ್ತಲ್ಲ ಅಂದ್ರೆ ಏನಾದ್ರೂ ಕೆಟ್ಟದಾಗತ್ತಾ? ಅಮ್ಮ ಹೆದರ್ಕೋಬೇಡಿಮ್ಮ, ಗಾಳಿಗಾರ ಹೋಗಿರ್ಬೇಕಷ್ಟೇ. ಇಲ್ಲ ಅನುಪಮ, ಮಗು ಮನೆಗೆ ಬರಬೇಕು, ನಮ್ಮ ನಂಬಿಕೆನ ಉಳ್ಸಮ್ಮ ಅಂತ ಕೇಳ್ಕೊಳ್ಳೋ ಅಷ್ಟರಲ್ಲಿ ಆರತಿ ಆರೋಯ್ತು. ನನ್ಗೆ ಯಾಕೋ ಭಯ ಆಗ್ತಿದೆ. ಶೌರ್ಯ ಮಗುನ್ ಕರ್ಕೊಂಡು ಬರ್ತಾನೆ ಅಂತ್ಯಾ? ಯಾಕಮ್ಮ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು? ಖಂಡಿತ ಕರ್ಕೊಂಡು ಬರ್ತಾನೆ. ಪಾಪ ಕಲ್ಯಾಣಿ, ಒಂದು ವೇಳೆ ಮಗು ತನ್ನ ಮಗು ಅಲ್ಲ ಅಂತ ಗೊತ್ತಾದ್ರೆ ಶೌರ್ಯ ಕಲ್ಯಾಣಿನ ನಿಜ ಗೊತ್ತಿದ್ರೂ ಕೂಡ ಬಚ್ಚಿಟ್ಟಿದ್ಯಾ ಅಂತ ನೀನು? ಅಂಥದ್ದೇನು ನಡೆಯೋದಿಲ್ಲಮ್ಮ. ಪಾಪ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಲ್ಯಾಣಿಗೆ ಭಗವಂತ ಎಷ್ಟು ಕಷ್ಟನ ಕೊಡ್ತಿದ್ದಾನೆ. ಸರ್, ನಿಮಗೋಸ್ಕರ ಇಲ್ಲಿವರೆಗೂ ಡಾಕ್ಟ್ರು ವೇಟ್ ಮಾಡಿ ಫ್ಲೈಟ್ಗೆ ಟೈಮ್ ಆಯಿತು ಅಂತ ಹೊರಟೋದ್ರು ಸರ್. ಈ ರಿಪೋರ್ಟ್ಸ್ ನಿಮಗೆ ಕೊಡೋಕೆ ಹೇಳಿದ್ರು. ನಿನ್ ಮೊಮ್ಮಗ ವಾರಸ್ದಾರ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅಲ್ಲ. ಇವನು ನನ್ ಮಗನ್ ರಕ್ತ, ಇವನು ನನ್ ಮಗನ್ ರಕ್ತ. ಇದ್ರಲ್ಲಿ ಏನಿದೆ? ಈ ಮಗು ಶೌರ್ಯನ್ ಮಗು ಅಲ್ಲ ಅಂತ ತಾನೆ? ಗೊತ್ತಿಲ್ಲ ಮೇಡಮ್, ರಿಪೋರ್ಟ್ಸಲ್ಲಿ ಎಲ್ಲ ಇರುತ್ತೆ, ನೀವು ನೋಡಿ ತಿಳ್ಕೊಬೋದು. ಇಲ್ಲಿ ಕೊಡಿಲ್, ನಾನು ನೋಡ್ತೀನಿ. ಕೊಡೋ. ಶೌರ್ಯ, ಏನಾಯ್ತು ಶೌರ್ಯ? ರಿಪೋರ್ಟ್ಸ್ ಇಂಗ್ಲಿಷಲ್ಲಿ ಇರುತ್ತಮ್ಮ, ನಾನು ನೋಡ್ತೀನಿ ಬಿಡು. ಮತ್ತಿನ್ಯಾಕ್ ತಡ ಮಾಡ್ತಿದ್ಯಾ? ಓಪನ್ ಮಾಡಿ ನೋಡು. ಮಗು ನಮ್ದಲ್ಲ ಅಂದ್ರೆ ದರಿದ್ರನ ಇಲ್ಲೇ ಬಿಟ್ಟು ಹೋಗೋಣ. ಆಫೀಸರ್, ನೀವು ರಿಪೋರ್ಟ್ ನೋಡೋಕ್ಕೂ ಮುಂಚೆ ನಂದೊಂದು ಚಿಕ್ಕ ಮಾತು. ಚಿಕ್ಕ ಮಾತು ಗೀತು ಏನಿಲ್ಲ. ಮೊದಲು ಇವನ್ ಲೆಕ್ಕ ಗೊತ್ತಾಗ್ಲಿ. ಶೌರ್ಯ, ಇವಳ ಮಾತನ್ನ ಕೇಳ್ಬೇಡ, ಮಾಯೆ ಮಾಡ್ತಾಳೆ. ಆಫೀಸರ್, ಈಗ ಕಂದ ನಿಮ್ಮ ಮಗು ಅಲ್ಲ ಅಂತ ರಿಪೋರ್ಟಲ್ಲಿದ್ರೆ ಕಂದನ ಇಲ್ಲೇ ಬಿಟ್ಬಿಡ್ತೀರಾ? ಅದ್ರಲ್ಲಿ ನಿನ್ಗೇನಾದ್ರೂ ಡೌಟ್ ಇದ್ಯಾ? ಖಂಡಿತ ಇಲ್ಲೇ ಬಿಟ್ಟೆ ಮನೆಗೆ ಹೋಗೋದು. ನೀವು ಮಾತಾಡಿ ಆಫೀಸರ್. ನಾನ್ ಹೇಳ್ತಿದ್ದೀನಿ ತಾನೆ, ಮತ್ತೆ ಯಾಕೆ ಶೌರ್ಯನ್ ಕೇಳ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಗಂಡ ಹೆಂಡತಿ ಮಾತಾಡುವಾಗ ಮಧ್ಯದಲ್ಲಿ ಬರಬಾರ್ದು ಅಂತ ನಿಮಗ್ ಗೊತ್ತಿಲ್ವಾ? ನೋವು ಸಹಿಸೋಕಾಗದೆ ಕೋಪದಲ್ಲಿದ್ದೀನತ್ತೆ ನಾನು. ನೀವು ನಮ್ಮ ಮಧ್ಯೆ ಬರಕ್ ಹೋಗ್ಬೇಡಿ. ಅತ್ತೆ ಅಂತ ಕೂಡ ನೋಡೋದಿಲ್ಲ. ನಾವು ಆವೇಶದಿಂದ ಮಾಡೋ ತಪ್ಪುಗಳಿಂದ, ತಗೊಳ್ಳೋ ನಿರ್ಧಾರಗಳಿಂದ ಕೆಲವು ಜೀವನಗಳು, ಕುಟುಂಬಗಳು ನಾಶ ಆಗತ್ತೆ ಆಫೀಸರ್. ಯಾರೋ ಏನೋ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅಂತ, ಇನ್ಯಾರೋ ಮೋಸ ಮಾಡಿದ್ರು ಅಂತ ಮಗು ಮೇಲಿರೋ ಪ್ರೀತಿನ ನೀವು ಮರ್ತು ಹೋಗ್ಬೇಡಿ ಆಫೀಸರ್.
ಹಸುಗೋಸಿನ ಜೀವನನ ನಾಶ ಮಾಡಬೇಡಿ. ನಾಮಕರಣದ ದಿನ ಸಿದ್ದು ಅವರಮ್ಮ ಬಂದು ಕಂದ ಸಿದ್ದು ಮಗು ಅಂತ ಹೇಳ್ದೆ ಹೋಗಿದ್ರೆ ಅಷ್ಟಕ್ಕೂ ನಿಮ್ಗೆ ಅನುಮಾನ ಬರ್ತಿತ್ತ? ಸಿದ್ದು ಅವರಮ್ಮ ಬೇಕು ಅಂತ ಹೇಳಿದ್ರು ಅಂತ ನೀವ್ ಯಾಕೆ ಅನ್ಕೋತಿಲ್ಲ?